ನಮಸ್ಕಾರ ಸ್ನೇಹಿತರೆ. ಇದು ನನ್ನ ಮಂಗಳೂರು ಟ್ರಿಪ್‌ನ ವ್ಲಾಗ್ಸ್‌ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ಹಿಂದಿನ ವ್ಲಾಗಲ್ಲಿ ಹೇಳ್ದಂಗೆ ನಾವು ಹೊರಟ ದಿನ ಕೂಡ ಒಂದೆರಡು ಜಾಗ ಮಿಸ್ ಆಗಿತ್ತು. ಅದನ್ನ ನೋಡ್ಬಿಟ್ಟು ಹೊರಡೋಣ ಅಂತ ಹೊರಟ್ವಿ. ಇವಾಗ ನೀವೇನು ನೋಡ್ತಾ ಇದ್ದೀರಾ, ಇದು ಮಲ್ಪೆ ಬೀಚಲ್ಲಿರುವಂತಹ ಸೀ ವಾಕ್. ನೀವೇನಾದರೂ ಯಾವತ್ತಾದರೂ ಸಮುದ್ರದ ಮಧ್ಯ ನಡೆದಿರೋವಂಥ ನಿಮ್ಮ ಅನುಭವನ ಪಡ್ಕೊಂಡಿದ್ದೀರಾ? ಹಾಗಿಲ್ಲ ಅಂದರೆ ದಿಸ್ ಈಸ್ ದ ಪರ್ಫೆಕ್ಟ್ ಪ್ಲೇಸ್. ಅಂದರೆ ನಿಮಗೆ ಸಮುದ್ರದ ಮಧ್ಯೆ ನಡ್ಕೊಂಡು ಹೋಗ್ತಿದ್ದೀರಾ ಅಂತ ಅನ್ನೋ ಅನುಭವ ಸಿಗುತ್ತೆ. ಸುಮಾರು ಒಂದು 400 ಮೀಟರ್ ಅಷ್ಟು ದೂರ ಅವರು ಒಂದು ಸೀ ವಾಕ್ ಮಾಡಿದ್ದಾರೆ. ಆಮೇಲೆ ನೀವು ಈಗ ಏನು ನೋಡ್ತಾ ಇದ್ದೀರಾ, ಇದೆಲ್ಲ ಅದ್ರ ಎಂಟ್ರೆನ್ಸು. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಇದು ಮೇಡ್ ಇಟ್ ಲೈಕ್ ಅ ಬ್ಯೂಟಿಫುಲ್ ಪಾರ್ಕ್. ಇನ್ಸ್ಟಾಗ್ರಾಮ್ ಪಿಕ್ಚರ್ಸ್ಗಂತೂ ಇದು ಬೆಸ್ಟ್ ಜಾಗ ಅಂತಲೇ ಹೇಳ್ಬೋದು. ಇಟ್ ಈಸ್ ವೆರಿ ವೆಲ್ ಮೇಂಟೈನ್ ಕೂಡ. ಆಮೇಲೆ ಸುಮಾರು ಅಂಗಡಿಗಳು ಕೂಡ ಇದೆ. ನೀವು ಅಂಗಡಿಗೂ ಹೋಗ್ಬೋದು. ಯು ಕ್ಯಾನ್ ಹ್ಯಾವ್ ಸಮ್ ಚಾಟ್ಸ್, ಐಸ್ ಕ್ರೀಮ್ ತಿನ್ಬೋದು. ಈಗ ನೋಡ್ತಾ ಇದ್ದೀರಲ್ಲ, ಇಲ್ಲಿಂದನೇ ಶುರು ನೋಡಿ. ಇಟ್ ಈಸ್ ವೆರಿ ವೆರಿ ಬ್ಯೂಟಿಫುಲ್. ಈ ಎಕ್ಸ್ಪೀರಿಯನ್ಸ್ ಅಂತೂ ಅನ್ಮ್ಯಾಚ್ಡ್ ಅಂತಲೇ ಹೇಳ್ಬೋದು. ಬಿಕಾಸ್ ಐ ಹ್ಯಾವ್ ನಾಟ್ ಸೀನ್ ಮೆನಿ ಪ್ಲೇಸಸ್ ಲೈಕ್ ದಿಸ್. ನೀವೇನಿಲ್ಲಿ ಸ್ಟಾರ್ಟಿಂಗಿಂದ ಅಲ್ಲಿ ಎಂಡ್ ತನಕ ನಡ್ಕೊಂಡು ಹೋಗ್ತಿರೋ, ದಟ್ ಈಸ್ ಸಿಂಪ್ಲಿ ಅಮೇಝಿಂಗ್. ನೀವು ಅಲೆಗಳನ್ನು ನೋಡ್ತಾ, ಅಲೆಗಳು ಬಂಡೆಗಳಿಗೆ ಹೊಡೆಯುವಂಥ ಶಬ್ದ ಕೇಳಿಸುತ್ತಾ, ಆಮೇಲೆ ಈ ಹಡಗುಗಳೆಲ್ಲ ಪಾಸ್ ಆಗ್ತಾ ಇರುತ್ತೆ, ಅದನ್ನು ನೋಡುವಂಥ ಒಂದು ಅನುಭವ. ಒಂದು ಕಡೆ ನದಿ, ಒಂದು ಕಡೆ ಸಮುದ್ರ, ಇದನ್ನು ಕೂಡ ನೀವು ನೋಡ್ಬೋದು. ಇದು ಒಂಥರ ಅಪೂರ್ವ ದೃಶ್ಯ ಅಂತಲೇ ಹೇಳ್ಬೋದು. ನೋಡಿ, ಇವಾಗ ಹಿಂದೆ ಒಂದು ಹಡಗು ಹೋಗ್ತಾ ಇದೆ. ಅದನ್ನು ನೋಡೋದು ಇಟ್ ಈಸ್ ಸಚ್ ಅ ಬ್ಯೂಟಿಫುಲ್ ಇಮೇಜರಿ ಅಂತ ಹೇಳ್ಬೋದು. ಈ ಥರ ನೀವು ನಡ್ಕೊಂಡು ಹೋಗ್ಬೋದು. ಆಲ್ಮೋಸ್ಟ್ ನಾನು ಮುಂಚೆನೇ ಹೇಳ್ದಂಗೆ ಸಮುದ್ರದ ಮಧ್ಯೆ ನಡೀತಿದ್ದೀವಿ ಅಂತ ಅನಿಸುತ್ತೆ. ತುಂಬಾ ಶಾಂತವಾಗಿರುತ್ತೆ, ಪ್ರಶಾಂತವಾಗಿರುತ್ತೆ. ನೀವು ಫ್ರೆಂಡ್ಸ್ ಜೊತೆ ಹೋಗ್ಬೋದು, ಅಥವಾ ಇಫ್ ಯು ಜಸ್ಟ್ ವಾಂಟ್ ಟು ಎಂಜಾಯ್ ಸಮ್ ಮೀ ಟೈಮ್, ಅದಕ್ಕೆ ಕೂಡ ಇದು ಪರ್ಫೆಕ್ಟ್ ಪ್ಲೇಸ್. ಬೆಸ್ಟ್ ಟೈಮ್ ಅಂದರೆ ಮಾರ್ನಿಂಗ್, ಅಂದರೆ ಸೂರ್ಯೋದಯ, ಅಥವಾ ಈವ್ನಿಂಗ್ ಸೂರ್ಯಾಸ್ತ ಆಗೋ ಟೈಮ್ ಅಂತ ಹೇಳ್ಬೋದು. ಬಿಕಾಸ್ ಇಟ್ ವಿಲ್ ರಿಯಲಿ ಆ್ಯಡ್ ಟು ದ ಬ್ಯೂಟಿ. ದಿಸ್ ಈಸ್ ದಿ ಎಂಡ್ ಪಾಯಿಂಟ್. ಮುಂದೆ ಏನೇನು ನೋಡಿದೆ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಬಾಯ್.